ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ. ಮಗ ಯಾಕೆ ಹಂಗೆ ಹೋಗ್ತಿದ್ಯೆ? ಬರ್ತೀನಿರೋ. ಅಯ್ಯಯ್ಯೋ, ಅಬ್ಬ ಬೇರೆ ಇಲ್ಲೇ ಬರ್ತಾವಳೆ. ನಾನೇನ ಈ ಪರಿಸ್ಥಿತಿಲಿ ನೋಡಿದ್ರೆ ಸುಮ್ಕೆ ಬೇಸರ ಮಾಡ್ಕೋತಾಳೆ. ಈಗ ಏನು ಮಾಡೋದು? ಮಗ ಯಾಕ್ಲ ಐಶ್ವರ್ಯ ಅಂತ ಕೂಕ್ಕಂಡೆ? ಏನಾಯ್ತಲ್ಲ? ಏನಿಲ್ಲ ಕಣವ, ಐಸು ಮೇಡಮ್ ಅವ್ರು ಎಲ್ಲೂ ಕಾಣಲಿಲ್ವಲ್ಲ, ಅದಕ್ಕೆ ಕೂಗ್ದೆ ಆಟೆಯ. ಎಲ್ಲೋದ್ರವ ಅವರು? ಐಶ್ವರ್ಯ ಅಡುಗೆ ಕೋಣೆನಾಗ ಏನೋ ಕ್ಯಾಮೆ ಮಾಡ್ತಿರ್ಬೇಕು. ಕೂಗ್ಲೆ? ಇಲ್ಲ ಕಣವ, ಏನು ಬೇಡ. ಹೌದೇ? ಸರಿ ಸರಿ, ಬಲ್ ಮಗ್ಳಿಗೆ ಎದ್ಬಾ. ಐಶ್ವರ್ಯ ಕೂಗ್ತಾವ್ ನೋಡವ. ಯಾಕೆ ಒಂದೇ ಸಮನೆ ಕೂಕೋತಾ ಇದ್ರಿ? ಅಲ್ಲ ಮೇಡಮ್ ಅವರೇ, ನೀವು ಬೇರೆ ಕೈ ಕಟ್ಬಿಟ್ಟು ಹೋಗ್ಬಿಟ್ಟಿದ್ರಿ, ಎದೊಳಕ್ಕೂ ಆಯ್ತಾ ಇಲ್ಲ. ಸೊಳ್ಳೆ ಬೇರೆ ಮೂಗ್ಮಾಗೆ ಕಡಿತದೆ, ಅದಕ್ಕೆ ಕರೆದೆ ಅಷ್ಟೇನಾ? ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ನಾವೇ ಕೆರ್ಕತ್ತೀವಿ, ಗಂಟು ಬಿಚ್ಚಿ ಸಾಕು. ಸರಿ, ಒಂದ್ ನಿಮಿಷ. ಥ್ಯಾಂಕ್ ಯು ಮೇಡಮ್ ಅವರೇ. ಮೇಡಮ್ ಅವ್ರ ಕಾಟನೇ ತಡೆಯೋಕ್ಕಾಗ್ತಿಲ್ಲ ಅಂತ ದಿನ ಹೆಣ್ಗಾಡ್ತಾ ಇದ್ದೀನಿ, ಅದರಲ್ಲಿ ಸೊಳ್ಳೆ ಕಾಟ ಬೇರೆಯಾ? ಹೆಂಗಾರು ಸರಿ, ಇವತ್ತು ಅವ್ರ ಕೈಲಿ ತೆಪ್ಸ್ಕೊಂಡಲ್ಲ, ಅಷ್ಟು ಸಾಕು. ಆದ್ರೂ ಕೈ ಸ್ಯಾನೆ ನೋವ್ತದಲ್ಲ. ಇವ್ರು ಯಾಕೋ ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರೆ. ಒಬ್ರೊಬ್ರೆ ಏನೇನೋ ಮಾತಾಡ್ಕೋತಾರೆ, ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ.